ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡಿತ್ತು. ಈ ಒಂದು ಜಂಟಿ ದಾಳಿಗೆ ಇದೀಗ ಸರಿಸುಮಾರು 1 ತಿಂಗಳ ಆಗ್ತಾ ಇದೆ. ಯುದ್ಧೋನ್ಮಾನ್ಯದ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಕೂಡ ಎದುರಾಗ್ತಾ ಇರುವಂತದ್ದು. ಹೌತಿಯಿಂದ ಇಸ್ರೇಲ್ ಮೇಲೆ ಮತ್ತೆರಡು ಕ್ಷಿಪಣಿಗಳ ದಾಳಿ ಕೂಡ ಆಗಿದೆ. ಯುದ್ಧ ಶುರುವಾಗಿ 1 ತಿಂಗಳಾಗ್ತಾ ಇದೆ. ಭೀಕರ ಆಗ್ತಾ ಇದೆ ಇನ್ನೂ ಕೂಡ ಅಲ್ಲಿನ ಪರಿಸ್ಥಿತಿ. ಯುದ್ಧೋನ್ಮಾದದ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಶುರುವಾಗಿದೆ. ಹೌತಿಯಿಂದ ಇಸ್ರೇಲ್ ಮೇಲೆ ಮತ್ತೆರಡು ಕ್ಷಿಪಣಿಗಳ ದಾಳಿಯನ್ನ ಮಾಡಲಾಗಿದೆ. ಯುದ್ಧ ಶುರುವಾಗಿ ತಿಂಗಳ ಬಳಿಕ ಯೆಮೆನ್ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಯೆಮೆನ್ ದೇಶದ ಹೌತಿ ಬಂಡುಕೋರರಿಂದ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಆಲ್ರೆಡಿ ಪರಿಸ್ಥಿತಿ ಹಾಳಾಗೋಗಿದೆ. ಆ ಒಂದು ಪರಿಸ್ಥಿತಿಯಿಂದ ಅಲ್ಲಿರುವಂತಹ ಜನರು ಕೂಡ ಭಯಭೀತರಾಗಿದ್ರು. ಜೊತೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ತೊರಿತಾ ಇದ್ರು ನಾಗರಿಕರು. ಯುದ್ಧ ಶುರುವಾಗಿ ಈಗ ಆಲ್ರೆಡಿ 1 ತಿಂಗಳು ಕಳೀತಾ ಬಂದಿರುವಂಥದ್ದು. 1 ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಅದೆಲ್ಲವೂ ಕೂಡ ಆಗಿದೆ. ಹಲವು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಒಂದ್ ಕಡೆನಲ್ಲಿ ಇರಾನ್ನಿಂದ ಒಂದು ರೀತಿಯಾದಂತಹ ಹೇಳಿಕೆ ಬರ್ತಾ ಇದ್ರೆ, ಇನ್ನೊಂದು ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಂದ ಕೂಡ ಹೇಳಿಕೆಗಳು ಬರ್ತಾ ಇತ್ತು. ಆ ನಂತರ ಕದನ ವಿರಾಮ ಎಲ್ಲಾ ವಿರಾಮಗಳು ಆದ್ಮೇಲೆ ಮತ್ತೆ ಇದೀಗ ಜಾಸ್ತಿ ಆಗ್ತಾ ಇರುವಂಥದ್ದು. ಇಸ್ರೇಲ್ಗೆ ಹೌತಿಯಿಂದ ಆಘಾತ ಕೂಡ ಶುರುವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 1 ತಿಂಗಳ ಆದ್ಮೇಲೆ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಎದುರಾಗ್ತಾ ಇರುವಂಥದ್ದು. ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದೆ ಇಸ್ರೇಲ್ ಮೇಲೆ. ಯುದ್ಧ ಶುರುವಾಗಿ ತಿಂಗಳ ಬಳಿಕ ಯೆಮೆನ್ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಇರಾನ್ಗೆ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇರಾನ್ ಒಂಟಿಯಾಗಿ ಹೋರಾಟವನ್ನ ನಡೆಸ್ತಾ ಇತ್ತು. ಯಾರೂ ಬೇಕಿರ್ಲಿಲ್ಲ. ಅದರ ಶಕ್ತಿ ಏನು ಅಂತ ತೋರಿಸ್ತಾ ಇತ್ತು. ಅಮೆರಿಕ ಇಸ್ರೇಲ್ ಎಷ್ಟೇ ಜಂಟಿಯಾಗಿ ಯುದ್ಧವನ್ನ ಮಾಡಿದ್ರು ಕೂಡ ಇರಾನ್ ಒಂಟಿಯಾಗೇ ಇತ್ತು. ಆದ್ರೆ ಇದೀಗ ಹೌತಿ ಕೂಡ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂಥದ್ದು.